ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಆನಂತರ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ರೈಸ್ ಫ್ಲವರ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, ನಾವೀಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಹೋಗುವ. ಒಮ್ಮೆನೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಒಳ್ಳೆ ರೀತಿ ಮಿಕ್ಸ್ ಮಾಡಿ. ಸ್ವಲ್ಪ ಸಹ ಗಂಟಿರಬಾರ್ದು, ಗಂಟಿರಬಾರ್ದು, ಲಮ್ಸ್ ಇರಬಾರ್ದು. ಇಲ್ಲಿ ನಾನು ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ ಹಾಕಿದ್ದೇನೆ, ಅದು ಆಪ್ಷನಲ್. ಹಾಕಿದರೆ ಟೇಸ್ಟ್ ಒಳ್ಳೆಯದಾಗ್ತದೆ. ನೀವು ಬೇಕಂದರೆ ಸ್ವಲ್ಪ ಬೆಲ್ಲ ಸಹ ಹಾಕ್ಕೊಳ್ಬೋದು, ಜಾಗ್ರಿ, ಅದು ಆಪ್ಷನಲ್. ಸಿಹಿ ಬೇಕಂದರೆ ಕೆಲವರಿಗೆ ಸಿಹಿ ಇಷ್ಟ ಆಗ್ತದೆ, ಸಿಹಿ ಇಷ್ಟ ಆಗುತ್ತದೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಳ್ಳಿ. ಬೇಕಂದರೆ ನೀವು ಬೇಕಿಂಗ್ ಸೋಡಾ ಸಹ ಹಾಕ್ಕೊಳ್ಬೋದು. ಬೇಕಿಂಗ್ ಸೋಡಾ ಹಾಕಿದರೆ ಕ್ರಿಸ್ಪಿಯಾಗಿ ಬರುತ್ತೆ, ಆದರೆ ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕ್ತಾ ಇಲ್ಲ. ವಿದೌಟ್ ಬೇಕಿಂಗ್ ಸೋಡಾನೇ ಮಾಡ್ತಾ ಇದ್ದೇನೆ ದೋಸೆ. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ ನಾವು ಹಿಟ್ಟನ್ನು ಹಾಕೊಳ್ಳುವ. ಈಗ ಇಲ್ಲಿ ಒಂದು ಸೈಡ್ ದೋಸೆ ಬೆಂದಿದೆ. ಮೇಲೇನು ಸ್ವಲ್ಪ ತುಪ್ಪ ಹಾಕೊಳ್ಳುವ. ಈಗ ಇದು ಒಂದು ಸೈಡ್ ಬೆಂದಿದೆ. ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕುವ. ಮತ್ತೊಂದು ಸೈಡ್ ಬೆಂದಿಲಿ ಲಿಡ್ ಕ್ಲೋಸ್ ಮಾಡುವ. ದೋಸೆ ಬೆಂದಿದೆ. ನಮ್ಮ ಗೋಧಿ ದೋಸೆ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಕ್ವಿಕ್ ಆಗಿ ಒಂದು ಚಟ್ನಿ ರೆಡಿ ಮಾಡುವ. ಇಲ್ಲಿ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್ ತಗೊಂಡಿದ್ದೇನೆ ಮಿಕ್ಸಿ ಜಾರಲ್ಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್ ಇದನ್ನು ಹಾಕೊಳ್ಳುವ. ಆನಂತರ 2 ಹಸಿಮೆಣಸು ಗ್ರೀನ್ ಚಿಲ್ಲಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಬೋದು. ಸಣ್ಣ ಪೀಸ್ ಟ್ಯಾಂಬ್ರಿನ್ ಹುಣಸೆ ಹುಳಿ, ಆನಂತರ 6 ಎಸಳಿನಷ್ಟು ಗಾರ್ಲಿಕ್ ಬೆಳ್ಳುಳ್ಳಿ. ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸಿ ಇದನ್ನು ರುಬ್ಕೊಳ್ಬೇಕು. ನಮ್ಮ ಚಟ್ನಿ ರೆಡಿ ಆಗಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಉಪ್ಪು ಸಹ ಸೇರಿಸ್ಕೊಳ್ಳಿ.